ಸ್ವಾಮಿ ಈ ಧರ್ಮಗಳ ಒಂದ್ ನಿಮಿಷ, ಈ ಧರ್ಮಗಳ ಮಜಾ ಏನಂತಂದ್ರೆ ಧರ್ಮ ಯಾವುದೇ ಲಾಜಿಕಲ್ ಪ್ರಶ್ನೆಗಳಿಗೆ ಉತ್ತರನೇ ಕೊಡಲ್ಲ. ಅದೇ ಅದ್ರ ಮಜಾ. ಪುರಾಣ ಒಂದ್ ನಿಮಿಷ ಮೇಡಮ್, ಒಂದ್ ನಿಮಿಷ ಮಾತಾಡಿದಿರಿ. ಪುರಾಣ ಎಂಬುದು ಒಂದು ಪುಂಡರ ಗೋಷ್ಠಿ ಅಂತಾರೆ. ನನಗೆ ಒಂದ್ ವಿಷಯ ಹೇಳಿ, ನನಗೊಂದು ವಿಷಯ ಹೇಳಿ. ಪುರಾಣ ಎಂಬುದು ಪುಂಡರ ಗೋಷ್ಠಿ ಅಂತಾರೆ. ಆ ಕಾರಣಕ್ಕೋಸ್ಕರ ಕೇಳಿ ಏನೋ ಒಂದು ಸಣ್ಣ ಪ್ರಶ್ನೆ ಇದೆ ನಿಮ್ಮ ಹತ್ರ ತಿಳ್ಕೊಳ್ಳೋಣ. ಒಂದೇ ನಿಮಿಷ ಸ್ವಾಮೀಜಿ, ಒಂದೇ ನಿಮಿಷ. ಲೋಹಿತ್ ಅವರೇ, ನಿಮಗೆ ಪ್ರಶ್ನೆ ಕೇಳ್ತೀನಿ. ಗಾಂಧೀಜಿಯವರ ತತ್ವವನ್ನ ನೀವು ಯಾವ ರೀತಿ ಗಮನಿಸ್ತೀರಿ? ಒಂದು ಸೆಕ್ಯುಲರ್ ಮ್ಯಾನ್ ಆಗಿ ಗಮನಿಸ್ತೀವಿ ಗಾಂಧೀಜಿಯವರನ್ನ. ಈ ರಾಮರಾಜ್ಯ ಅನ್ನೋ ಪರಿಕಲ್ಪನೆಯನ್ನ ನಾವು ಶಾಲಾ ದಿನಗಳಿಂದಲೂ ಕೂಡ ಕೇಳಿದ್ದು, ಹಾಗೆ ಅದನ್ನ ಅನುಸರಿಸಿದವರಲ್ಲಿ ಯಾರು ಅಗ್ರಗಣ್ಯರು ಅಂದ್ರೆ ಗಾಂಧೀಜಿ ಅಂತ ಕರಿತೀವಿ. ಹಾಗಾದ್ರೆ ಗಾಂಧೀಜಿ ಅವರು ಕೂಡ ನೀವ್ ಹೇಳ್ತಾ ಇದ್ದ ಪುಂಡರ, ವಾಟ್ ಇಸ್ ಇಟ್? ಪುರಾಣ ಅನ್ನೋದು ಏನದು? ಪುಂಡರ ಗೋಷ್ಠಿ ಅಂತ ಗಾಂಧಿ ಅಂತ ನೀವು ಹೇಳಿ ಸರ್. ಅಲ್ಲ, ನೀವು ಹೇಳಿ ಗಾಂಧೀಜಿ ಅವರು ನಂಬಿದ್ದ ರಾಮರಾಜ್ಯ, ಹೇಳಿದಂತೆ ನಿಮ್ಮದೇ ಸ್ಟೇಟ್ಮೆಂಟ್ ನ ಆಧಾರದ ಮೇಲೆ ಪುರಾಣ ಅನ್ನೋದು ಪುಂಡರ ಗೋಷ್ಠಿ ಆದ್ರೆ ಗಾಂಧೀಜಿ ಅವರು ರಾಮರಾಜ್ಯ ಅಂತ ಯಾಕೆ? ಗಾಂಧೀಜಿಯವರ ರಾಮರಾಜ್ಯ ಒಂದು ಧರ್ಮಕ್ಕೆ ಸೇರಿ. ರಾಮ ಯಾರು ಸರ್? ರಾಮ ಯಾರು? ಗಾಂಧೀಜಿಯವರ ರಾಮರಾಜ್ಯದಲ್ಲಿ ರಾಮ ಯಾರು? ಎಲ್ಲರನ್ನು ಒಳಗೊಂಡ ರಾಜ್ಯ. ರಾಮ ಯಾವ ರಾಮರಾಜ್ಯದಲ್ಲಿ ಗಾಂಧೀಜಿಯವರ ರಾಮರಾಜ್ಯ ಎಲ್ಲರನ್ನು ಒಳಗೊಂಡ ರಾಜ್ಯ ಅದು. ಮೋದಿ ಶಾ ಮಾಡ್ತಾ ಇರುವಂತ ಕೋಮುವಾದಿ ದೇಶ ಅಲ್ಲ, ರಾಷ್ಟ್ರ ಅಲ್ಲ. ರಾಮ ಎಲ್ಲರನ್ನು ಒಳಗೊಂಡಂತ ಮನುಷ್ಯ. ರಾಮ ಎಲ್ಲರನ್ನು ಒಳಗೊಂಡಂತ ಮನುಷ್ಯ. ಸ್ವಾಮೀಜಿ, ಈಗ ಶಂಭುಕ ಅಂತ ಅಂದ್ಬಿಟ್ಟು ಒಂದು ಕಥನ ಬರುತ್ತೆ ರಾಮಾಯಣದಲ್ಲಿ. ಅಲ್ಲಿ ಒಬ್ಬ ಶೂದ್ರನಿಗೆ ರಾಮ ಕಿವಿಯಲ್ಲಿ ಸೀಸ ತುಂಬಿ ಸಾಯಿಸ್ಲಿಕ್ಕೆ ಒಂದು ಪ್ರವಚನ ಇದೆ. ಅಲ್ಲಿ ಒಂದು ಸಂಸ್ಕೃತವನ್ನು ಕೇಳಿಸಿಕೊಂಡ, ಮಂತ್ರವನ್ನು ಕೇಳಿಸಿಕೊಂಡ ಕಾರಣಕ್ಕೋಸ್ಕರ ಅದ್ರ ಬಗ್ಗೆ ಸ್ವಲ್ಪ ತಾವು ನಮ್ಗೆ ಇನ್ಸೈಟ್ ಕೊಡಿ. ನಾನು ಅದನ್ನ ನಾನು ನಂಬಲ್ಲ. ಯಾಕಂದ್ರೆ ನಾವು ಹೇಳ್ತಲ್ಲ, ಅದೊಂದು ಪುಂಡರಗೋಷ್ಠಿ ಇರ್ಬೋದು, ಯಾರೋ ಬರ್ದಿರ್ಬೋದು. ಸ್ವಲ್ಪ ಇನ್ಸೈಟ್ ಮಾಡಿ. ಈಗ ಬಸವಣ್ಣ ಹೇಳಿದಂತ ಮಾಡಿ ಬಸವಣ್ಣನವರನ್ನ ಸಣ್ಣದು ಮಾಡ್ತಾ ಇದ್ದೀರಿ ನೀವು. ಬಸವಣ್ಣ ಹಿಸ್ಟ್ರಿ ಇತಿಹಾಸ ಅವರು. ಇಲ್ಲ ಇತಿಹಾಸ. ನಾಳೆ ನಿಮ್ಮ ಅನಂತ ಮೂರ್ತಿ ಬರ್ಬಹುದು, ನಾಳೆ ಇನ್ನೊಬ್ಬರು ಬರ್ಬಹುದು. ಆ ತರ ಮಾತಾಡಬಾರ್ದು. ಯಾಕೆ ಶ್ರೀರಾಮ ಒಬ್ಬ ಶೂದ್ರನ ಕಿವಿಗೆ ಸೀಸ ತುಂಬಿ ದಾಖಲೆಯಲ್ಲಿಲ್ಲ. ಶಂಭುಕ ವಧೆಯ ಬಗ್ಗೆ ತುಂಬಾ ಇತಿಹಾಸ ಇದೆ, ತುಂಬಾ ಉಲ್ಲೇಖವಿದೆ. ಹೇಳಿ ಸ್ವಲ್ಪ ಇನ್ಸೈಟ್ ಮಾಡಿ ಅದನ್ನ ನಮ್ಗೆ. ಅದು ಈಗ ಬೇಡ, ಇದು ಸಣ್ಣ ಸಮಯ. ಮಹಾತ್ಮ ಗಾಂಧಿ ಅವರು ಹೇಳಿದ್ದು ರಾಮರಾಜ್ಯದಲ್ಲಿ ನೀವೇನು ಸೆಕ್ಯುಲರ್ ನೀವು ಮಾತಾಡಕ್ಕೆ ಸುಮ್ಮನೆ ಕೇಳಿಸ್ಕೋಬೇಕಾಗಿದೆ ಸರ್. ಗಾಂಧೀಜಿಯವರ ನಾಡಿನ ಕನಸೆ ರಾಮರಾಜ್ಯ. ಆದ್ರೆ ಇವ್ರು ಹೇಳ್ತಾ ಇರುವ ರಾಮ ಆ ರಾಮ ಅಲ್ಲ. ಇವ್ರು ಹೇಳ್ತಾ ಇರುವಂತ ರಾಮ ಆ ರಾಮ ಅಲ್ಲ. ಇವ್ರು ಹೇಳ್ತಾ ಇರುವ ರಾಮ ಮುಸಲ್ಮಾನರನ್ನ ದಲಿತರನ್ನ ದ್ವೇಷಿಸುವ ರಾಮ. ನಮ್ಮ ರಾಮ ಮರ್ಯಾದಾ ಪುರುಷೋತ್ತಮ ರಾಮ. ಒಳಗೊಂಡಿರುವಂತ ರಾಮ, ಕಲ್ಪನಾ ಪುರುಷರಿ ರಾಮ. ಹೋಗಿ ರಾಮ ಮಂದಿರವನ್ನ ಉದ್ಘಾಟನೆ ಹರಿಬರಿಯಲ್ಲಿ ಮಾಡಿದ್ರೆ ಅಯೋಧ್ಯೆಯಲ್ಲಿ ಗೆಲ್ಬೇಕಾಗಿತ್ತು, ಗೆಲ್ಲಿಲ್ಲ. ಬಿಜೆಪಿಯವರು ಉತ್ತರ ಸಿಕ್ತು. ಸೆಕೆಂಡ್ ಪಾಯಿಂಟ್ ಧ್ವಜಾರೋಹಣವನ್ನ ನೀವು ಹೇಳಿದ್ರೆ ಕೇಳಿಸ್ಕೊಂಡು ಈ ದೇಶಕ್ಕೆ ಅರ್ಥ ಆಗದೆ ಇರುವಂತ ಮೋದಿ ಶಾ ಕುತಂತ್ರ ಅಯೋಧ್ಯದ MP ಕಾನ್ಸ್ಟಿಟ್ಯೂಷನ್ ಇರುವಂತ ಆ ಜನರುಗಳಿಗೆ ಅರ್ಥ ಆಗಿದೆ. ಆ ಕಾರಣಕ್ಕೋಸ್ಕರ ಅಯೋಧ್ಯೆಯಲ್ಲಿ ದೇಶದ ಜನ ದಡ್ರು ಮಾಡಿದ್ರು ಸರ್. ಮೋದಿ ಮೇಡೆಗಳು ಎಲ್ಲರೂ ಅಪೂರ್ಣವಾದ ರಾಮ ಮಂದಿರನ ಓಪನಿಂಗ್ ಮಾಡ್ತಾರೆ. ಯಾಕೆ? ಚುನಾವಣೆಗೆ ತಾನೆ ಅವರು ಒಪ್ಪಬಹುದೇ ಅನ್ನೋ ಆಯಾಮದಲ್ಲಿ ಚರ್ಚೆ ಆಗ್ತಾ ಇತ್ತು.
ಲೋಹಿತ್ ಸರ್, ನೀವು ಶಂಭುಕನ ಉದಾಹರಣೆಯನ್ನ ಕೊಟ್ಟು ಸ್ವಾಮೀಜಿ ಅವರಿಗೆ ಪ್ರಶ್ನೆ ಮಾಡ್ತಿದ್ರಿ. ನನಗೆ ನನ್ನ ವೀಕ್ಷಕರೊಬ್ಬರು ಕಳಿಸಿರುವ ಲಿಂಕ್ ನಲ್ಲಿ ಇರ್ತಕ್ಕಂಥದ್ದು, ಶೂದ್ರ ಅನ್ನೋ ಕಾರಣಕ್ಕೆ ರಾಮ ಶಂಭುಕನನ್ನ ಕೊಂದ ಅನ್ನೋದೇ ತಪ್ಪು ಉಲ್ಲೇಖ. ಯಾಕೆ ಅಂತಂದ್ರೆ ಆತ ಶಿವನ ಸ್ಥಾನವನ್ನ ಸಂಪಾದನೆ ಮಾಡುವ ಸಲುವಾಗಿ ಯಾಗವನ್ನ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಹಿ ವಾಸ್ ಅ ರಾಕ್ಷಸ ಬ್ಯಾಕ್ ದೆನ್. ಪುನರ್ಜನ್ಮದಲ್ಲಿ ಆತ ಶಂಭುಕನಾಗಿ ಹುಟ್ಟಿದಾತ. ಶಿವನ ಸ್ಥಾನವನ್ನ ಸಂಪಾದನೆ ಮಾಡ್ಲಿಕ್ಕೋಸ್ಕರ ಆತ ತಪಸ್ಸನ್ನ ಮಾಡ್ತಾ ಇರುವಾಗ, ಪಾರ್ವತಿಯನ್ನ ಪಡಿಬೇಕು ಅನ್ನೋ ದುರುದ್ದೇಶದಿಂದ ತಪಸ್ಸನ್ನ ಮಾಡ್ತಾ ಇರುವಾಗ ಅವತಾರ ಪುರುಷನಾದ ರಾಮ ಕೊಂದ ಅನ್ನೋದು ಯಾವ ವಾಟ್ಸ್ಆಪ್ ಯೂನಿವರ್ಸಿಟಿ ಅಂತ ನೋಡೋಣ. ಇದು ವಾಟ್ಸ್ಆಪ್ ಯೂನಿವರ್ಸಿಟಿ ಅಲ್ಲ ಸರ್, ಇದು ವಾಲ್ಮೀಕಿ ರಾಮಾಯಣದ ಎಕ್ಸ್ಟ್ರಾಕ್ಟ್ ಇಂದ ಕಳಿಸಿರ್ತಕ್ಕಂಥದ್ದು. ವಾಲ್ಮೀಕಿ ರಾಮಾಯಣ ನಿಮಗೆ ಬೇಕಾದ್ರೆ ನೀವು ಓದ್ಕೋಬಹುದು. ಇಂತ ಇತಿಹಾಸದಲ್ಲಿ ನಿಮ್ಮನ್ನು ಯಾರ್ಯಾರು ರಿವೋಲ್ಟ್ ಮಾಡಿದ್ದಾರೆ ಅವರಿಗೆಲ್ಲರಿಗೂ ಇಂಥದ್ದೊಂದು ಕತೆ ಕಟ್ಟಿ ಅವ್ರನ್ನ ರಾಕ್ಷಸರನ್ನಾಗಿ ಮಾಡಿ ಅವ್ರನ್ನ ವಿಲನ್ ಆಗಿ ಮಾಡಿದ್ದಾರೆ. ಇರ್ಬೋದು, ಅದು ಇರ್ಬೋದು. ನಿಮ್ಗೆ ಹೇಳ್ತೀನಿ ನೋಡಿ, ನಾವು ಯಾಕೆ ಇದ್ರ ಬಗ್ಗೆ ಚರ್ಚೆ ಮಾಡಬೇಕು ಅಂತಂದ್ರೆ, ನೋಡಿ, ಧರ್ಮ ಪ್ರಭುತ್ವ ಇತ್ತು. ಧರ್ಮಾಧಿಕಾರಿಗಳು, ದೇವಸ್ಥಾನಗಳು ಹೇಳಿದ ಹಾಗೆ ನಡೀತಾ ಇತ್ತು ಪ್ರಭುತ್ವ. ಹಾಗೆ ರಾಜಪ್ರಭುತ್ವ ಅಂತು, ರಾಜರುಗಳು ಏನು ಹೇಳ್ತಾರೆ ಅದು ನಡೀತಾ ಇತ್ತು. ಅವ್ಯಾವೂ ಸಹಿತ ಈ ದೇಶದ ನೆಲಮೂಲದ ಜನರುಗಳಿಗೆ, ವಿಶೇಷವಾಗಿ ಶೂದ್ರ ಜನಾಂಗದವರಿಗೆ ಯಾರು ಸಹಿತ ಅದೇ ಕಾರಣಕ್ಕೋಸ್ಕರ ದಯವಿಟ್ಟು ತಾವು ನನಗೆ ಸಮಯ ಕೊಡಬೇಕು ಸ್ವಾಮೀಜಿ. ನಿಮ್ಗೆ ಕೈ ಮುಗಿದ್ಬಿಡ್ತೇನೆ ನಾನು, ಅಲ್ಲಿ ಬಂದು ಕಾಲು ಮಿಳ್ತೇನೆ ನಿಮ್ದು ಮಠಕ್ಕೆ ಬಂದು. ಕೇಳಿ ಒಂದ್ ನಿಮಿಷ ದಯವಿಟ್ಟು. ಧರ್ಮ ಪ್ರಭುತ್ವವಾಗ್ಲಿ ಅಥವಾ ರಾಜಪ್ರಭುತ್ವವಾಗ್ಲಿ ಯಾರು ಸಹಿತ ಈ ದೇಶದ ನೆಲಮೂಲದ ಜನರುಗಳಿಗೆ ಸಮಾನತೆಯನ್ನ ಕೊಡ್ಲಿಲ್ಲ ಅಥವಾ ನ್ಯಾಯವನ್ನ ಕೊಡ್ತಿಲ್ಲ. ಆ ಕಾರಣಕ್ಕೋಸ್ಕರನೇ ಪ್ರಜಾಪ್ರಭುತ್ವ ಬಂತು. ಬಾಬಾ ಸಾಹೇಬರ ಪವಿತ್ರ ಗ್ರಂಥ ಸಂವಿಧಾನ ಎಲ್ಲರಿಗೂ ಸಹಿತ ಸಮಾನತೆ ಅವಕಾಶವನ್ನು ಕೊಟ್ಟು ಈ ದಿವಸಕ್ಕೆ ಒಂದು 75 ವರ್ಷದಲ್ಲಿ ತಕ್ಕ ಮಟ್ಟಿಗೆ ನಾನೊಬ್ಬ ಶೂದ್ರ ಜನಾಂಗದ, ಒಬ್ಬ ಹಳ್ಳಿಯ ಜನಾಂಗದವನು ಬಂದು ನಿಮ್ಮ ಮುಂದೆ ಕೂತು ಮಾತನಾಡುವ ಯೋಗ್ಯತೆಯನ್ನ ಪಡ್ಕೊಂಡಿದ್ದೇನೆ. ಅದು ಕೇವಲ ಸಂವಿಧಾನದ ಕಾರಣಕ್ಕೋಸ್ಕರ. ಇದನ್ನ ಸಹಿಸದವರು ಮತ್ತೆ ನಮ್ಮ ಮೇಲೆ ಧರ್ಮ ಪ್ರಭುತ್ವವನ್ನ ಹೇರಲು ಪ್ರಯತ್ನ ಮಾಡುತ್ತಿದ್ದಾರೆ. ಅದೇ ಇವೆಲ್ಲ ರಾಮನ ರಾಜಕಾರಣ, ಮಂದಿರದ ರಾಜಕಾರಣ, RSS ಅಷ್ಟೇ, RSS. ಸೊ ಇದನ್ನ ನಾವೆಲ್ಲರೂ ಸಹಿತ ವಿಶೇಷವಾಗಿ ಈ ದೇಶದ OBC, ಈ ದೇಶದ OBC, SC, ST ಸಮುದಾಯದವರು ಅರ್ಥಕೋಬೇಕು. ಅವರ ವಿರುದ್ಧ ನಾವು ಮಾತಾಡ್ಲೇಬೇಕು. ನಮ್ಮಂತರು ನಾವು ಬಂದಾಗ ನೀವು ನಮ್ಮನ್ನ ಹೇಗೆ ಹೀಯಾಳಿಸ್ತಿರಲ್ಲ, ಓದ್ಕೋ ಬರ್ಲಿಲ್ಲ, ಅದನ್ನೆಲ್ಲ ಕೇಳಬೇಕು. ಇದೆಲ್ಲ ಅವಮಾನಗಳನ್ನ ನಾವು ಅನುಭವಿಸಬೇಕು. ನಿಮ್ಮ ವಿರುದ್ಧ ಹೋರಾಡ್ಲೇಬೇಕು. ಸರ್ ಆಯ್ತಲ್ಲ, ನಿಮ್ಮ ಆಕ್ಷೇಪ ಏನಿತ್ತು, RSS ಹಿಂದುಳಿದ ವರ್ಗದವರನ್ನ ತುಳಿಯೋ ಪ್ರಯತ್ನ ಮಾಡ್ತಿದೆ ಅನ್ನೋದು ನಿಮ್ಮ ವಾದ ಆದ್ರೆ, ನೀವೇ ಹೇಳುವಂತೆ RSS ಬಿಜೆಪಿಯ ಪೊಲಿಟಿಕಲ್ ಬ್ಯಾಕಿಂಗ್ ಇರುವ ಪಕ್ಷವಾಗಿದ್ದು ಒಬ್ಬ ಹಿಂದುಳಿದ ವರ್ಗದವನನ್ನ ಪ್ರಧಾನಿ ಯಾಕೆ ಮಾಡ್ತಿದ್ರು? ಬ್ರಾಹ್ಮಣರನ್ನ ಮಾಡ್ಬೇಕಾಗಿತ್ತು. ಒಬ್ಬ ಈ ದೇಶದ ಪ್ರಧಾನಿ ಸ್ಥಾನಕ್ಕೆ ದ್ರೌಪದಿ ಮುರ್ಮು ಅಂತ ಒಬ್ಬ ಹೆಣ್ಣು ಮಗಳನ್ನ ಯಾಕೆ ಕೂರಿಸ್ತಾ ಇದ್ರು? ಒಬ್ಬ ಶೂದ್ರ ಬೇಕು. ದಟ್ ಇಸ್ ಕಾಲ್ಡ್ ಟೋಕನಿಸಂ. ಇದೊಳ್ಳೆ ಚೆನ್ನಾಗಾಯ್ತು ಸರ್. ಕೂರ್ಸಿದ್ರು ಅಂತ ಪಕ್ಷ ಜವಾಬ್ದಾರಿ ಅವ್ರು ಡಿಪೆಂಡ್ ಮಾಡ್ಕೊಳ್ಳೋದು ಬಿಡೋದು ಅವ್ರಿಗೆ. 5 ಜನ ಅವರು ಚರ್ಚೆ ಮಾಡೋಣ. RSS ತನ್ನ ಸರಸಂಚಾಲಕರನ್ನ ಯಾವಾಗ ಒಬ್ಬ ದಲಿತರನ್ನ ಮಾಡ್ತಾರೋ ನಾವೆಲ್ಲ RSS ಸೇರ್ಬಿಡೋಣ. ಒಬ್ಬ ದಲಿತರನ್ನ ಮಾಡ್ಬಿಡ್ಲಿ, ಸರಸಂಚಾಲಕರನ್ನ ನಾವು ಸೇರ್ಬಿಡ್ತೀವಿ. ಮತ್ತೆ ಸಂವಿಧಾನ ಒಪ್ಕೋಬೇಕು. ಇದು ಹ್ಯಾಂಡ್ ರಿಟನ್ ಕಾಪಿಯಲ್ಲಿ ರಾಮನನ್ನ ಉಲ್ಲೇಖ ಮಾಡಿದ್ದಾರೆ ಅಂತಂದ್ರೆ ಅಂಬೇಡ್ಕರ್ ಅವರು ಕೂಡ ರಾಮನನ್ನ ಒಪ್ಪಿದ್ರು ಅಂತ ಹೇಳಿ ಸಂವಿಧಾನದ ಹ್ಯಾಂಡ್ ರಿಟನ್ ಕಾಪಿಯಲ್ಲಿ ರಾಮ ಲಕ್ಷ್ಮಣ ಸೀತೆಯ ಚಿತ್ರ ಇದೆ, ಉಲ್ಲೇಖ ಇದೆ. ಲೋಹಿತ್ ಅವರು ಪ್ರಶ್ನೆ ಕೇಳ್ತಿದ್ದಾರೆ. ಸಂವಿಧಾನ ಎಲ್ಲರನ್ನ ಒಳಗೊಂಡಂತ ಒಂದು ಡ್ರಾಫ್ಟ್ ಅದೊಂದು ಇದಾರೆ. ವಿ ಸಾ ದಟ್. ಆದ್ರೆ ನಮ್ಗೆ ನನ್ನ ಸಮಸ್ಯೆ ಏನಂತ ನೋಡಿ, ನಾನೊಬ್ಬ ಶೂದ್ರ ಸಮುದಾಯಕ್ಕೆ ಸೇರಿದವನು. ನಾನೊಬ್ಬ ಸ್ಮೃತಿಗಳು, ವೇದಗಳು, ಉಪನಿಷತ್ತುಗಳ ಬಗ್ಗೆ ಯಾರೋ ಮಾತಾಡ್ಬಿಟ್ರಿ, ನಮ್ಗೇನು ಅರ್ಥ ಆಗ್ಲಿಲ್ಲ. ಸಂಸ್ಕೃತ ಮಾತಾಡ್ತೀರಿ, ನಮ್ಗೇನು ಸಂಸ್ಕೃತ ನಮ್ಮ ಶೂದ್ರರಿಗೆ ಬ್ಯಾನ್ ಇದೆ. ನನಗೆ ಯಾಕೆ ಬೇಕದು? ಒಂದು
ನೀವ್ ಯಾವ್ದೋ ಅದಕ್ಕೆ ಕಾಲದಲ್ಲಿದ್ದೀರಿ ಸರ್. ಅದಕ್ಕೆ ಬ್ಯಾನ್ ಇದೆ ರೀ. ಯಾವ್ದೋ ಬ್ಯಾನ್ ಸರ್, ಬ್ಯಾನ್ ಹೈಸ್ಕೂಲಲ್ಲಿ ಮಕ್ಕಳು ಸಂಸ್ಕೃತ ಕನ್ನಡ ಕಷ್ಟ ಅಲ್ಲಲ್ಲ, ಕನ್ನಡ ಕಷ್ಟ ಅಂತ ಹೇಳಿ ಸಂಸ್ಕೃತ ತಗೊಂಡು ಪಾಸ್ ಆಗ್ತಿದ್ದಾರೆ ಮಕ್ಕಳು 10ನೇ ಕ್ಲಾಸಲ್ಲಿ. ನೀವು ಅವ್ರಕ್ಕಿಂತ ಹಿಂದಿದ್ದೀರಿ ಸರ್. I'm really sorry to say this. No offense, personal attack ಮಾಡೋ ಉದ್ದೇಶ ನನಗಿಲ್ಲ. ಶಾಲೆಯಲ್ಲಿ ಮಕ್ಕಳು 10ನೇ ಕ್ಲಾಸ್ನಲ್ಲಿ ಸಂಸ್ಕೃತವನ್ನ ಅಧ್ಯಯನ ಮಾಡಿ ಹೆಚ್ಚಿನ ಮಾರ್ಕ್ಸ್ ತಗೊಳ್ತಿದ್ದಾರೆ. ಬ್ಯಾನ್ ಆಗಿದೆಯಂತೆ ಸಂಸ್ಕೃತ ಕಲಿಕೆ. My God. ಅವಾಗ ಒಂದು ನಾನು ಮಾತಾಡಿದ್ರೆ ಅದನ್ನ ಯಾರೋ ನಮ್ಮ ಸ್ನೇಹಿತರು ಕಳಿಸಿದ್ರು, ಅದನ್ನ ಓದಿ ಹೇಳ್ಬಿಡ್ತೀನಿ ಕೇಳಿ. ಯಾಕಂದ್ರೆ ನಮ್ಗೆ ಈ ಸಂಸ್ಕೃತಗಳು ಮತ್ತೊಂದು ವೇದ ಉಪನಿಷತ್ಗಳು ಅರ್ಥ ಆಗಲ್ಲ. ಯಾಕಂದ್ರೆ ನಮ್ಗೆ ಅದನ್ನ ಓದುವ ಅವಕಾಶನೇ ಇಲ್ಲ. ಕೇಳಿ, ಕೇಳಿ, ವೇದವೆಂಬುದು ಓದಿನ ಮಾತು, ಶಾಸ್ತ್ರವೆಂಬುದು ಸಂತೆಯ ಸುದ್ದಿ, ಪುರಾಣವೆಂಬುದು ಪುಂಡರ ಗೋಷ್ಠಿ, ತರ್ಕವೆಂಬುದು ತಗರ ತೊರಟೆ, ಭಕ್ತಿವೆಂಬುದು ತೋರಿ ಉಂಬ ಲಾಭ, ಗುಹೇಶ್ವರ ಎಂಬುದು ಮೀರಿದ ಗಣವು. ಇದು ನನ್ನ ಮಾತಲ್ಲ, ಇದು ಅಲ್ಲಮ್ಮ ಪ್ರಭುಗಳ ಮಾತು. ಅಲ್ಲಮ್ಮ ಪ್ರಭುಗಳು ಅವ್ರನ್ನೂ ನಂಬಿ. ಅಲ್ಲಮ್ಮ ಪ್ರಭುಗಳು ಯಾವಾಗ ಹೇಳಿದ್ದು? ನಮ್ಮಲ್ಲಿ ಗ್ರಂಥ ಇದೆ, ಅದರ ಬಗ್ಗೆ ಗ್ರಂಥ ಇದೆ ನಮ್ಮಲ್ಲಿ. ಅಲ್ಲಮ್ಮ ಪ್ರಭುಗಳ ಬಗ್ಗೆ ನೀವು ಎಲ್ಲೆಲ್ಲಿ ಅವ್ರು ಉತ್ತರ ಕೊಡ್ತಾರೆ, ಕೇಳಿ. ಸುಳ್ಳ ನಿಜನ ಅಷ್ಟೇ. ಈಗ ನೀವು ಪ್ರಶ್ನೆ ಕೇಳಿದ್ರೆ ಅವ್ರು ಉತ್ತರ ಕೊಡ್ತಾರೆ, ಕೇಳಿಸ್ಕೊಳ್ಳಿ. ಸ್ವಾಮೀಜಿ ಅವರ ಉತ್ತರ ಕೊಡಿ. ನೋಡ್ರಿ, ಅಲ್ಲಮ್ಮ ಪ್ರಭುಗಳು ವಚನವನ್ನ ಯಾರಿಗೆ ಯಾವ ಸಂದರ್ಭದಲ್ಲಿ ಹೇಳಿದ್ರು ಎನ್ನುವುದರ ಬಗ್ಗೆ ನಿಮ್ಗೆ ತಿಳುವಳಿಕೆ ಇರಬೇಕು. ತಿಳುವಳಿಕೆ ಇಲ್ಲದೆ ಮಾತಾಡಬಾರ್ದು. ಅಲ್ಲಮ್ಮ ಪ್ರಭುಗಳು ನಾವು ಅವ್ರನ್ನ ನಂಬ್ಕೊಂಡಿದ್ದೇವೆ. ನಾವು ಅಲ್ಲಮ್ಮ ಪ್ರಭುಗಳ ನೀವು ಪ್ರಭುಗಳನ್ನ ನೀವು ನಂಬ್ಕೊಂಡಿದ್ರೆ ಎಲ್ಲರೂ ನಂಬ್ಕೊಂಡಿರ್ತಾರೆ. ನಮಗೂ ಅಲ್ಲಮ್ಮ ಪ್ರಭುಗಳು ಗುರುಗಳು. ನೀವೇನ್ರಿ ಮಾತಾಡ್ತೀರಿ ಅದನ್ನ ಸುಮ್ಮನೆ? ಅಲ್ಲಮ್ಮ ಪ್ರಭುಗಳು ಜ್ಞಾನಿಗಳು ಮಾಡಿ, ವಿಶ್ವ ವಚನಕಾರ ಇದ್ದಾನೆ. ಅಯ್ಯೋ, 6 ಮಂದಿ ಜ್ಞಾನಿಗಳಿದ್ದಾರ್ರಿ, ಒಬ್ಬೊಬ್ಬರಲ್ಲ. ಅಕ್ಕಮಹಾದೇವಿ ಯಾರು? ಅಲ್ಲ ಅಲ್ಲಮ್ಮ ಪ್ರಭುಗಳ ಬಗ್ಗೆ ಮಾತಾಡೋಣ. ಅಲ್ಲಮ್ಮ ಪ್ರಭುಗಳು ಜ್ಞಾನಿ ರೀ ಅವರು. ಅಲ್ಲಮ್ಮ ಪ್ರಭುಗಳು ಜ್ಞಾನಿಗಳು. ಅವರು ವಚನವನ್ನ ಹೇಳ್ತಾರೆ. ನೀವೇನು ಒಪ್ಪಿಕೊಳ್ಳುತ್ತಿಲ್ಲ ಅಂತೀರಾ? ನಾವು ಅಜ್ಞಾನಿಗಳನ್ನು ಒಪ್ಪಿಕೊಳ್ಳಕ್ಕಾಗತ್ತಾ? ಅಲ್ಲಮ್ಮ ದೇವರೇ, ಪ್ರಭುಗಳು ಜ್ಞಾನಿಗಳು, ಅವ್ರನ್ನ ಒಪ್ಪಿಕ್ತಾನೆ. ಅವ್ರೊಂದು ಫ್ರೇಮ್ ವರ್ಕ್ ಕೊಟ್ಟಿದ್ದಾರೆ. ಮೋಡಿದಲ್ಲಿ ಸಾಯ್ಬೇಡ್ರಪ್ಪ ಅಂತ ಹೇಳಿದ್ದಾರೆ. ಪ್ರಭುಗಳನ್ನು ಯಾರು ಒಪ್ಲಿಲ್ಲ? ಯಾರು ಒಪ್ಲಿಲ್ಲ? ನೀವು ಹೇಳ್ತಾ ಇದ್ರಲ್ಲ ಈಗ. ಆಯ್ತು, ನಾನು ಔಟ್ ಆಫ್ ದ ಬಾಕ್ಸ್ ಅಂತ ಸಂದರ್ಭ ಬಂದಾಗ, ಅಂತ ಪರಿಸ್ಥಿತಿ ಇದ್ದಾಗ ಮಾತ್ರ ಅನ್ವಯ ಆಗತ್ತೆ, ಇಲ್ಲದೆ ಹೋದ್ರೆ ಇಲ್ಲ. ಹಂಗೇನೆ ಅಲ್ಲಮ್ಮ ಪ್ರಭುಗಳು ಆ ಸಂದರ್ಭದಲ್ಲಿ ಇದ್ದಂತಹ ಜಾತಿ ಪದ್ಧತಿಯನ್ನ ವಿರೋಧಿಸಿ ವೇದಗಳ ಬಗ್ಗೆ ಹಾಗೆ ಮಾತನಾಡಿದ್ದನ್ನ ಈಗಲೂ ಕೂಡ ಸಂಸ್ಕೃತವನ್ನ ಯಾರು ಬೇಕಾದ್ರೂ ಕಲಿಬಹುದು, ವೇದಗಳನ್ನ ಯಾರು ಬೇಕಾದ್ರೂ ಅಭ್ಯಾಸ ಮಾಡಬಹುದು ಅನ್ನೋ ಸಂದರ್ಭದಲ್ಲೂ ಕೂಡ ನಾವು ಒಪ್ತೀವಿ ಅಂತ ಹೇಳುವಂತಹ ಲೋಹಿತ್ ಅವರಿಗೆ ಸ್ವಾಮೀಜಿ ಏನ್ ಹೇಳ್ಬೇಕು? ಏನ್ ಒಪ್ತೀವಿ ನಾವು? ಸ್ವಾಮೀಜಿ ಸ್ವಾಮೀಜಿ ಯಾವನ್ನ ಒಪ್ಪಲ್ಲ? ಅಲ್ಲಮ್ಮ ಪ್ರಭುಗಳನ್ನ ಒಪ್ತೇವೆ. ಬೇಡದ ಸತ್ತ ಭಾಷೆಯನ್ನ ಒಪ್ಪಲ್ಲ ನಾವು. ಅಸಮಾನತೆ ಹೇಳುವಂತ ವೇದಗಳನ್ನು ಒಪ್ಪಲ್ಲ. ನಮಗೆ ಬೇಕಾಗಿರೋದು ಸಂವಿಧಾನ. ಸಂವಿಧಾನ ನಮಗೆ ಸಮಾನತೆಯನ್ನು ಕೊಟ್ಟಿದೆ. ಗುಣವಾಗಿ ಅಲ್ಲಮ್ಮ ಪ್ರಭುಗಳು ಗಮನಿಸಿ ಹೇಳಿದ್ದನ್ನ ಸಾರ್ವಕಾಲಿಕ ಸತ್ಯ, ಈ ಕಾಲಕ್ಕೂ ಕೂಡ ಅದು ಅನ್ವಯ ಆಗತ್ತೆ ಅಂತ ಹೇಳಿ ಹೇಳ್ತೀವಿ ಅಂದ್ರೆ ಆ ಕಾಲದಲ್ಲಿ ಪ್ರಾಬ್ಲಮ್ ಇತ್ತು. ಅಲ್ಲಮ್ಮ ಪ್ರಭು ಅಲಂಕರಿಸಿದ ಸಿಂಹಾಸನ ಶೂನ್ಯ ಸಿಂಹಾಸನ. ಆ ಕಾಲದಲ್ಲಿದ್ದಂತಹ ಆ ಜಾತಿ ಪದ್ಧತಿಯನ್ನ ವಿರೋಧಿಸಿಯೇ ಇದೀಗ ಸನಾತನಿಗಳು ಅಥವಾ ಹಿಂದೂಗಳು ಏಕೀಕರಣಗೊಳ್ಳಬೇಕು ಅನ್ನೋ ಸಂದೇಶ ಪಾಸ್ ಆಗ್ತಾ ಇರೋ ಸಂದರ್ಭದಲ್ಲೂ ಕೂಡ ಮಿಲಿಟರಿಯಲ್ಲಿ ಯಾವ ಜಾತಿಯಲ್ಲಿದ್ದಾರೆ, ಮೀಡಿಯಾದಲ್ಲಿ ಯಾವ ಜಾತಿಯವರಿದ್ದಾರೆ, ಹಾಗೆ ಇನ್ಯಾವುದಾದ್ರು ಬ್ಯೂಟಿ ಕಂಟೆಸ್ಟ್ ಅಲ್ಲಿ ಯಾವ ಜಾತಿ ಯಾರು ಸರ್ ಮಾಡ್ತಿರೋದು? ಲೋಹಿತ್ ಅವರೇ, ಈ ಜಾತಿ ಪದ್ಧತಿಯನ್ನ ತರ್ಲಿಕ್ಕೆ ಹೊರಟಿರುವವರು ಯಾರು? ಮಿಲಿಟರಿಯಲ್ಲಿ ಜಾತಿ ಹುಡುಕೋರು ಯಾರು? ಬ್ಯೂಟಿ ಕಂಟೆಸ್ಟ್ ಮಾಧ್ಯಮದಲ್ಲಿ ಜಾತಿಯನ್ನ ಹುಡುಕೋರು ಯಾರು? ನೀವೇ ಆನ್ಸರ್ ಮಾಡಿ. ಮಾಧ್ಯಮದಲ್ಲಿ ಜಾತಿ ಇದೆ, ಆ ಕಾರಣಕ್ಕೋಸ್ಕರ ಜಾತಿ ಹುಡುಕ್ತೇವೆ. ಜಾತಿಯನ್ನ ದೇವರನ್ನ ನೀವು ಹಾಕೊಳ್ಳಿ. ನೋಡಿ, ಜಾತೀಯತೆಯ ಬಗ್ಗೆ ಮಾತನಾಡುವ ಮೂಲಕ, ಜಾತೀಯತೆಯನ್ನ ಬಗ್ಗೆ ಚರ್ಚೆ ಮಾಡುವ ಮೂಲಕ, ಜಾತೀಯತೆಯ ದೌರ್ಜನ್ಯಗಳನ್ನ ಮಾತನಾಡೋ ಮೂಲಕ ಹಿಂದೂ ಧರ್ಮ ಡಿವೈಡ್ ಆಗಲ್ಲ. ಅದನ್ನ ಮಾಡೋ ಮೂಲಕ ಹಿಂದೂ ಧರ್ಮ ಒಗ್ಗಟ್ಟಾಗತ್ತೆ. ಅದಕ್ಕೆ ಒಂದು ಔಷಧಿ, ಅದಕ್ಕೊಂದು ಪರಿಹಾರನ ಪಡ್ಕೊಳ್ಳುತ್ತೆ. ಮತ್ತೊಂದು ಹೇಳ್ತೇನೆ ಕೇಳಿ, ಅದು ತುಂಬಾ ಜನ ಇತ್ತೀಚಿನ ಒಂದು ವಾದ, ನೀವು ಜಾತಿ ಬಗ್ಗೆ ಮಾತಾಡ್ಬೇಡಿ, ಜಾತಿ ಹೆಚ್ಚಾಗತ್ತೆ. ನೋ,
ರೋಗದ ಬಗ್ಗೆ ಮಾತನಾಡೋದ್ರಿಂದ ರೋಗ ಹೆಚ್ಚಾಗಲ್ಲ. ರೋಗದ ಬಗ್ಗೆ ಮಾತನಾಡೋದ್ರಿಂದ ಆ ರೋಗಕ್ಕೆ ಔಷಧಿಯನ್ನ ಹಿಡಿಬಹುದು. ಜಾತಿ ಪದ್ಧತಿಯನ್ನ ಒಂದು ರೋಗ ಅಂತ ಹೇಳಿ ನೀವು ಒಪ್ಕೊಂಡಿದ್ದೀರಾ? ನೀವೀಗ ಜಾತಿ Hey, ಪದ್ಧತಿಯನ್ನ you came to the track. You came to the track. ಹಾಗಾಗೇನೆ ಇದು ರಾಮ ಮಂದಿರದ